ಲೋಕಸಭೆಯಲ್ಲಿ ಅಂಗೀಕಾರಗೊಂಡ ವಕ್ಫ್ ತಿದ್ದುಪಡಿ ಮಸೂದೆ 2025 ರಾಜ್ಯಸಭೆಯಲ್ಲಿಂದು ಮಂಡಿಸಲಾಯಿತು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ಮಸೂದೆಯೊಂದಿಗೆ ಮುಸಲ್ಮಾನ್ ವಕ್ಫ್ ರದ್ದು ಮಸೂದೆ 2025 ಮಂಡಿಸಿ 2006ರಲ್ಲಿ ಸಾಚರ್ ಸಮಿತಿ ವರದಿಯಂತೆ ವಕ್ಫ್ ಆಸ್ತಿಗಳ ಸಂಖ್ಯೆ 4,90,000 ಇವುಗಳ ಮೌಲ್ಯ 12,000 ಕೋಟಿ ರೂಪಾಯಿ ಆಗಿತ್ತು. ಇದೀಗ ಆಸ್ತಿಗಳ ಸಂಖ್ಯೆ 8,72,000 ಇದರಿಂದ ಬರುವ ಆದಾಯ ನಿರೀಕ್ಷೆಗೂ ಮೀರಿದ್ದಾಗಿದೆ. 2014ರ ಸಾರ್ವತ್ರಿಕ ಚುನಾವಣೆಗೂ ಮುನ್ನ ಯುಪಿಎ ಸರ್ಕಾರ 123 ಪ್ರಮುಖ ಆಸ್ತಿಗಳನ್ನು ಡಿನೋಟಿಫೈಗೊಳಿಸಿ ದೆಹಲಿ ವಕ್ಫ್ ಮಂಡಳಿಗೆ ನೀಡಿತ್ತು. ಈ ಆಸ್ತಿಗಳು ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯಕ್ಕೆ ಸೇರಿದ್ದಾಗಿವೆ ಎಂದು ಹೇಳಿದರು. ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಉಮೀದ್ ಮಸೂದೆ ಎಂದು ಮರುನಾಮಕರಣ ಮಾಡಲಾಗಿದೆ. ಹೊಸ ಮಸೂದೆಯಲ್ಲಿ ಮೇಲ್ಮನವಿಗೆ ಹಕ್ಕು ಅಂಶವನ್ನು ಸೇರಿಸಲಾಗಿದೆ. ನ್ಯಾಯಮಂಡಳಿಯಲ್ಲಿ ನ್ಯಾಯ ಸಿಗದಿದ್ದರೆ ಮೇಲ್ಮನವಿ ಹಕ್ಕಿನಡಿ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಂದು ಹೇಳಿದರು. ಹಿಂದಿನ ಜೆಪಿಸಿ ಸಮಿತಿಗಳು ನೀಡಿದ್ದ ಶಿಫಾರಸುಗಳನ್ನು ಹೊಸ ತಿದ್ದುಪಡಿ ಮಸೂದೆಯಲ್ಲಿ ಸೇರಿಸಲಾಗಿದೆ. ಈ ಸಮಿತಿಗಳು ಯುಪಿಎ ಮತ್ತು ಕಾಂಗ್ರೆಸ್ ಆಡಳಿತಾವಧಿಯಲ್ಲೇ ರಚನೆಯಾಗಿದ್ದವು. ಆದ್ದರಿಂದ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಮಸೂದೆಯನ್ನು ಬೆಂಬಲಿಸಬೇಕು. ದೇಶಾದ್ಯಂತ ಅಪಾರ ಭಾಗೀದಾರರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ ನಂತರ ಸಚಿವಾಲಯ ಮಸೂದೆಯನ್ನು ಸಿದ್ಧಪಡಿಸಿದೆ. ಒಟ್ಟು 284 ಸಂಸ್ಥೆಗಳು ಮಸೂದೆ ಕುರಿತಂತೆ ತಮ್ಮ ಅಭಿಪ್ರಾಯಗಳನ್ನು ನೀಡಿವೆ. ಜಂಟಿ ಸಂಸದೀಯ ಸಮಿತಿಯು ವ್ಯಾಪಕ ಸಮಾಲೋಚನೆ ನಡೆಸಿ ವರದಿ ನೀಡಿದೆ ಎಂದು ಹೇಳಿದರು. उस समय का सेलेक्ट कमेटी कहां विजिट किया? ले, जम्मू, श्रीनगर. उस समय ये तीनों एक ही स्टेट था. ले अभी यूनियन टेरिटरी हो गया, जम्मू, श्रीनगर. और इस बार कहां विजिट किया मैंने आपको नाम पहले ही बता दिया. किस किस शहरों में इस कमेटी ने विजिट किया है. अध्यक्ष महोदय जी, जब हम लोग महत्वपूर्ण बिल पर चर्चा कर रहे थे, थोड़ा सा बैकग्राउंड संदर्भ को भी रखते हुए मैं बात को रखना चाहता हूं. ಚರ್ಚೆಯಲ್ಲಿ ಪಾಲ್ಗೊಂಡ ಸಭಾನಾಯಕ ಜೆಪಿ ನಡ್ಡಾ ತಾವು ಈ ಮಸೂದೆಯನ್ನು ಬೆಂಬಲಿಸುತ್ತಿದ್ದು ಸದನವೂ ಬೆಂಬಲಿಸುವ ವಿಶ್ವಾಸವಿದೆ. ವಕ್ಫ್ ಆಸ್ತಿಗಳಲ್ಲಿ ಸುಧಾರಣೆಗಳನ್ನು ತರುವುದು ಮತ್ತು ಸೂಕ್ತ ನಿರ್ವಹಣೆಯು ಮಸೂದೆಯ ಮೂಲ ಉದ್ದೇಶವಾಗಿದೆ. ಮಸೂದೆ ಮಂಡಿಸುವ ಮೂಲಕ ಅನೇಕ ಚರ್ಚೆಗಳನ್ನು ನಡೆಸಲಾಗಿದೆ. ಕೆಲವರು ಈ ಬಿಲ್ಸ್ ಅನ್ನು ಜಾರಿಗೆ ತರದಂತೆ ಪ್ರಯತ್ನಿಸಿದರೂ ಸರ್ಕಾರ ಅದನ್ನು ಜಾರಿಗೊಳಿಸುತ್ತಿದೆ ಎಂದು ಹೇಳಿದರು. हमें इस बात को समझने की आवश्यकता है. मैं यहां यह भी कहना चाहूंगा कि जॉइंट पार्लियामेंट्री कमेटी की 36 मीटिंग्स हुई. मैं जगदम्बिका पाल जी से बातचीत कर रहा था तो मोर देन 200 hours have been spent on the joint parliamentary committee activities directly and indirectly. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ವಕ್ಫ್ ಆಸ್ತಿ 1,20,000 ಕೋಟಿ ಎಂದು ಅಂದಾಜಿಸಲಾಗಿದೆ. ಈ ಆಸ್ತಿಗಳನ್ನು ದಾನಿಗಳು ನೀಡಿದ್ದಾರೆ, ಆದರೆ ಸರ್ಕಾರವಲ್ಲ. ದಾನಿಗಳು ನೀಡಿರುವ ಆಸ್ತಿಯನ್ನು ಕೆಲ ಸ್ವಹಿತಾಸಕ್ತಿಗಳು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಇದೀಗ ಪ್ರಧಾನಿ ಅವರು ಇದಕ್ಕೆ ಕಡಿವಾಣ ಹಾಕಲು ಬಯಸಿದ್ದು ಅದರಂತೆ ಈ ಮಸೂದೆಯನ್ನು ಜಾರಿಗೊಳಿಸಲಾಗುತ್ತಿದೆ. ಮಸೂದೆ ಜಾರಿಯಿಂದ ದಾನಿಗಳ ಆಸ್ತಿಯು ನಿರ್ದಿಷ್ಟ ಉದ್ದೇಶಕ್ಕಾಗಿ ಸಮುದಾಯಕ್ಕೆ ದೊರೆಯಲಿದೆ. ಶ್ರೀಮಂತ ಇಲ್ಲವೇ ಬಲಿಷ್ಠರು ಆಸ್ತಿಗಳನ್ನು ಕಬಳಿಸಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು. This property, it has been given by the donors. If the donors has given, if that has been misused, if that has been vested interest has tried to swallow. ಕಾಂಗ್ರೆಸ್ನ ಡಾಕ್ಟರ್ ನಾಜೀರ್ ಹುಸೇನ್ ಮಸೂದೆಯು ಸುಳ್ಳು ಅಂಶಗಳಿಂದ ಕೂಡಿದ್ದು 6 ತಿಂಗಳಿನಿಂದ ಮಸೂದೆ ಬಗ್ಗೆ ತಪ್ಪು ಮಾಹಿತಿ ಹರಡಲಾಗುತ್ತಿದೆ ಎಂದು ಹೇಳಿದರು. अगर वहां भी कोई अगर वहां भी उसके खिलाफ अगर डिसीजन जजमेंट आता है, अगर वहां पे वो कन्विंस नहीं है तो वो कोर्ट में जा सकता है. आज ये कह रहे हैं कि कोर्ट में रिव्यू नहीं कर सकते, कोर्ट में बिल्कुल रिव्यू कर सकते हैं. ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಗೃಹ ಸಚಿವ ಅಮಿತ್ ಶಾ ಮಸೂದೆಯಲ್ಲಿನ ಅಂಶಗಳನ್ನು ಹೊರತುಪಡಿಸಿ ತಪ್ಪು ಮಾಹಿತಿಯನ್ನು ಪ್ರತಿಪಕ್ಷಗಳು ಹರಡುತ್ತಿವೆ ಎಂದು ಹೇಳಿದರು. क्षेत्र बहुत संकरा होता है तो जो ट्रिब्यूनल का फैसला होता है
वो फाइनल होने के चांसेस 99% हो जाते हैं। जिनकी भूमि है इसका अधिकार जाता रहता है।